ನಮಸ್ಕಾರ ಸ್ನೇಹಿತರೆ, ಐ ಸಿರೀಸ್ ಹ್ಯಾಂಡ್ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ಗೆ ಸ್ವಾಗತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ಈ ವಿಡಿಯೋ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಹಾಗೂ ಹಬ್ಬದ ದಿನದ ತಯಾರಿ ಮತ್ತು ಪೂಜೆಯದಾಗಿರುತ್ತದೆ. ಹಬ್ಬದ ಹಿಂದಿನ ದಿನದ ತಯಾರಿ ಹೇಗಿರುತ್ತೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ನೀಟಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ನಂತರ ಅದಕ್ಕೆಲ್ಲ ಬತ್ತಿನೂ ಕೂಡ ಹಾಕಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇಷ್ಟು ಹಿಂದಿನ ದಿನ ಮಾಡಿಕೊಂಡ್ರೆ ಹಬ್ಬದ ದಿನ ಅರಿಶಿನ ಕುಂಕುಮ ಹಚ್ಚಿ ಹೂ ಕಟ್ಟಿ ಎಣ್ಣೆ ಹಾಕ್ಕೊಂಡು ಪೂಜೆಗೆ ಸಿದ್ಧ ಮಾಡ್ಕೊಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಆದಷ್ಟು ಮಾರ್ಕೆಟ್ ಕೆಲಸನ ಹಿಂದಿನ ದಿನಾನೇ ಮಾಡ್ಕೊಳ್ಳಿ. ಮಾವಿನ ಎಲೆ, ಹೂ, ಹಣ್ಣು, ಬಾಳೆಕಂಬನ ಎಲ್ಲ ತಂದು ಇಟ್ಕೊಳ್ಬೋದು. ಬಾಳೆಕಂಬ ಫ್ರೆಶ್ ಆಗಿರಬೇಕಾದ್ರೆ ಒಂದು ಬಕೆಟಲ್ಲಿ ನೀರು ಹಾಕಿ ಅದರಲ್ಲಿ ಬಾಳೆಕಂಬಗಳನ್ನ ಇಟ್ಕೊಂಡಾಗ ಹಬ್ಬದ ದಿನ ಕೂಡ ಫ್ರೆಶ್ ಆಗಿರುತ್ತೆ. ನಂತರ ಮನೆಯಲ್ಲಿನೇ ಬಿಡಿ ಹೂಗಳನ್ನ ಬಳಸಿ ಮಾಲೆಯನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತೇನೆ. ಮಾಲೆಯನ್ನು ಮಾಡುವ ವಿಧಾನದ ವಿಡಿಯೋ ಚಾನೆಲ್ನಲ್ಲಿ ಅಪ್ಲೋಡ್ ಆಗಿದೆ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೋಡೋದನ್ನು ಮಿಸ್ ಮಾಡಬೇಡಿ. ನಿಮಗೆ ಗೊತ್ತಲ್ವ ಸ್ನೇಹಿತರೆ, ಹಬ್ಬಗಳ ಟೈಮಲ್ಲಿ ಹೂಗಳ ರೇಟ್ ಎಷ್ಟು ದುಬಾರಿ ಆಗಿರುತ್ತೆ ಅಂತ. ಆದಷ್ಟು ನಾನು ಈ ರೀತಿ ಬಿಡಿ ಹೂಗಳನ್ನ ತಂದು ಮನೆಯಲ್ಲೇ ಹೇಗೆ ಬೇಕೋ ಹಾಗೆ ಹೂವಿನ ಮಾಲೆನ ಮಾಡಿಕೊಂಡು ಸಿದ್ಧ ಮಾಡ್ಕೊಳ್ತೇನೆ. ಇದಾದ ನಂತರ ದೇವರಿಗೆ ವಸ್ತ್ರಾಲಂಕಾರ ಮಾಡೋದನ್ನು ಕೂಡ ಹಿಂದಿನ ದಿನಾನೇ ಸಿದ್ಧ ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ಜಾಸ್ತಿ ಟೈಮ್ ಟೇಕಿಂಗ್ ಅಂದರೆ ಇದೆ. ಈ ವರ್ಷ ನಾನು ಬ್ಲೌಸ್ ಪೀಸ್ ಬಳಸಿ ಹೇಗೆ ಕಳಶಕ್ಕೆ ಉಡಿಸ್ಬೋದು ಅಂತ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೋಡೋದನ್ನು ಮರಿಬೇಡಿ. ಇದಷ್ಟೇ ಅಲ್ಲದೆ ನಾವುಗಳು ಹೆಣ್ಮಕ್ಳು ಹಬ್ಬದ ದಿನ ಯಾವ ಬಟ್ಟೆ ಅಥವಾ ಸೀರೆ, ಒಡವೆಗಳನ್ನ ಧರಿಸ್ಬೇಕು ಅಂತ ಇರ್ತೀವಿ, ಅದನ್ನು ಕೂಡ ಹಿಂದಿನ ದಿನವೇ ಸಿದ್ಧ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಆದಷ್ಟು ಈ ಥರ ಸಿದ್ಧತೆಗಳನ್ನ ಹಿಂದಿನ ದಿನವೇ ಮಾಡ್ಕೊಳ್ಳೋದ್ರಿಂದ ಹಬ್ಬದ ದಿನ ನಮಗೆ ಪೂಜೆ ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಇವಾಗ ನೋಡ್ತಿದ್ದೀರಲ್ಲ, ಇದು ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ಪೂಜೆಗೆ ಏನೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕೋ ಅದನ್ನೆಲ್ಲ ಒಂದೊಂದಾಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಮುಂದಿನ ವಿಡಿಯೋನ ಮ್ಯೂಸಿಕ್ ಜೊತೆ ಕಂಟಿನ್ಯೂ ಮಾಡೋಣ ಬನ್ನಿ.
ಈ ವರಮಹಾಲಕ್ಷ್ಮಿಯು ನಮಗೆಲ್ಲರಿಗೂ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಧನ, ಲಾಭ ಹಾಗೂ ಸಕಲ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೇನೆ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋಂದಿಗೆ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತವೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.